ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಒಂದು 4 ಜನ ಟಿ ವಿ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರ ಜೊತೆಗೆ ತಮ್ಮ ಒಂದು ಇಂಟರ್ವ್ಯೂನಲ್ಲಿ ದೇಶದ ಲೋಕಸಭಾ ಚುನಾವಣೆ ಬಗ್ಗೆ ಒಂದೆರಡು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ತಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಈ ಸಾರಿ ಇಷ್ಟೊಂದು ಒತ್ತಡದಲ್ಲಿ ತಮ್ಮ ಚುನಾವಣೆಗಳು ಮತ್ತು ಇಷ್ಟು ಜೋರಿನಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಚುನಾವಣೆ ಪ್ರಚಾರಗಳು ನಡೀತಾ ಇದ್ದೇವೆ ಅಂಥೇಳಿ ಒಬ್ಬ ಪತ್ರಕರ್ತರಿಗೆ ಹೇಳ್ತಾ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ ಹೇಳ್ತಾರೆ. ಅವರು ನರೇಂದ್ರ ಮೋದಿಯವರು 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾದರೆ ಅವರ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರ ತಂದೆಯವರು ಮತ್ತು ಅವರ ಅಜ್ಜ ಆಗಿರ್ತಕ್ಕಂತಹ ಇಂದಿರಾ ಗಾಂಧಿಯವರು ಮತ್ತು ನೆಹರು ಅವರು, ಇವರು ಮೂರನ್ನೂ ಸಹ ಅವರು ಮೀರಿಸಿ ಒಬ್ಬ ದೇಶದಲ್ಲಿ ಶ್ರೇಷ್ಠ ನಾಯಕರಾಗ್ತಾರಂಥೇಳಿ ತಮ್ಮ ಮಾತಿನ ಭರದಲ್ಲಿ ಹೇಳ್ತಾರೆ. ಆದರೆ ನರೇಂದ್ರ ಮೋದಿಯವರಿಗೆ ಇಷ್ಟೊಂದು ದುರಾಸೆ ಇರಬಾರ್ದು. ಕಾರಣ ತನ್ನ ವ್ಯಕ್ತಿತ್ವವನ್ನು ಏನಂಥೇಳಿ ಅವರು ಸಹ ತಿಳಿದುಕೊಳ್ಳಬೇಕು. ದೇಶದ ಒಬ್ಬ ಶ್ರೇಷ್ಠ ನಾಯಕರಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರು ದೇಶದಲ್ಲಿ ಒಂದು ಯಾವ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಸ್ವತಂತ್ರದ ನಂತರ ಆಗಿರ್ತಕ್ಕಂಥ ಬದಲಾವಣೆಗಳಲ್ಲಿ 65 ವರ್ಷಗಳ ಕಾಲ ಕಳೆದರೆ ನಮ್ಮ ದೇಶ ಸುಭದ್ರ ಇರಲಿಕ್ಕೆ ಕಾರಣ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂತಹ ಶ್ರೇಷ್ಠ ನಾಯಕರಾಗಿರ್ತಕ್ಕಂಥ ನಮ್ಮ ಜವಾಹರ್ಲಾಲ್ ನೆಹರು ಅವರು ತಮ್ಮ ದೇಶದ ಮತ್ತು ತನ್ನ ಆಡಳಿತದಲ್ಲಿ ತನ್ನ ಅವಧಿಯಲ್ಲಿ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಸುಭದ್ರತೆ ಮತ್ತು ಸುರಕ್ಷತೆಗಳು ಎರಡನ್ನೂ ಸಹ ಒದಗಿಸಿಕೊಟ್ಟಿರ್ತಕ್ಕಂಥ ಏಕೈಕ ನಾಯಕರಾಗಿದ್ದಾರೆ. ಅವರ ತುಲನವನ್ನು ನಮ್ಮ ಈಗಿನ ಪ್ರಧಾನಮಂತ್ರಿಗಳು 10 ವರ್ಷದಲ್ಲಿ ಕೋಮುವಾದ ಮತ್ತು ದ್ವೇಷದ ಭಾಷಣಗಳನ್ನು ಮಾಡುತ್ತಾ ಅಧಿಕಾರಕ್ಕೆ ಬಂದಿರತಕ್ಕಂತಹ ಹಿಂದೂ ಆಡಳಿತವನ್ನು ಅಜೆಂಡವಾಗಿ ಇಟ್ಕೊಂಡು 10 ವರ್ಷಗಳ ಕಾಲ ಸುದೀರ್ಘ ತನ್ನ ಆಡಳಿತ ನಡೆಸಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ನೆಹರು ಅವರು ಈ ರಾಷ್ಟ್ರದ ಒಂದು ಸಂಪತ್ತನ್ನು ಕ್ರೋಢೀಕರಣ ಮಾಡಿ ಜನಸಾಮಾನ್ಯರಿಗೆ ಒದಗಿಸ್ತಕ್ಕಂಥ ಎಲ್ಲ ಸೌಲಭ್ಯಗಳು ಮತ್ತು ಅವಶ್ಯಕತೆ ಇರತಕ್ಕಂತಹ ಎಲ್ಲ ವಸ್ತುಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಏಕೈಕ ನಾಯಕ ನಮ್ಮ ನೆಹರು ಅವರು ಆಗಿದ್ದಾರೆ. ಸಾರ್ವಜನಿಕವಾಗಿ ಶಾಲೆಗಳನ್ನು ಸ್ಥಾಪಿಸಿದರು, ಆಸ್ಪತ್ರೆಗಳನ್ನು ಸ್ಥಾಪಿಸಿದರು, IIT, ಏಮ್ಸ್ ಮತ್ತು ಅನೇಕ ಈ ಖಾಸಗಿ ಕಂಪನಿಗಳನ್ನು ಹುಟ್ಟುಹಾಕಿ ಸಾವಿರಾರು ಕೆಲಸಗಾರರಿಗೆ ಕೆಲಸ ನೀಡಿರ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಆನಂತರ ಇಂದಿರಾ ಗಾಂಧಿಯವರಿಗೆ ಅವರು ತನ್ನನ್ನು ಹೋಲಿಸ್ಕೊತಾರೆ. ಇಂದಿರಾ ಗಾಂಧಿ ಮಾಡಿರ್ತಕ್ಕಂತಹ ಒಂದು ಕೆಲಸವೂ ಸಹ ನಮ್ಮ ದೇಶದ ಪ್ರಧಾನಮಂತ್ರಿ ತನ್ನ 10 ವರ್ಷದ ಆಡಳಿತದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ರಾಜೀವ್ ಗಾಂಧಿಯವರ ಬಗ್ಗೆಯೂ ಸಹ ಅವರು ಮಾತಾಡ್ತಾರೆ. ರಾಜೀವ್ ಗಾಂಧಿಯವರು ಈ ದೇಶದ ಒಂದು ತಾಂತ್ರಿಕ ಯುಗದಲ್ಲಿ ಮುನ್ನುಡಿ ಬರೆದಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಧೀಮಂತ ನಾಯಕರು ನಮ್ಮ ರಾಜೀವ್ ಗಾಂಧಿಯವರು. ಈ ತಾಂತ್ರಿಕ ಮತ್ತು ಆಧುನಿಕ ವಿಜ್ಞಾನವನ್ನು ಬಳಸ್ತಕ್ಕಂತಹ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಒಂದು ಚಿಂತಕರಲ್ಲಿ ಮತ್ತು ಅವರು ಅನೇಕ IT ಸೆಕ್ಟರ್ಗಳನ್ನು ಸ್ಥಾಪಿಸಿ ಭಾರತದ ಒಂದು ಟೆಕ್ನಾಲಜಿ ಒಂದು ಮುಂದುವರಿಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ಈ ರಾಜೀವ್ ಗಾಂಧಿ ಆಗಿದ್ದಾರೆ. ನಂತರ ಇವರು ತನ್ನ ಹೋಲಿಕೆ ಈ 3 ನಾಯಕರ ಜೊತೆಗೆ ಮಾಡಿಕೊಂಡು ಈ ಸರಿ ಮೋದಿಯವರು ಏನಾದರೂ ನಾವು ದೇಶದ ಪ್ರಧಾನಮಂತ್ರಿ 3ನೇ ಬಾರಿ ಮಾಡಿದರೆ ಇವರೆಲ್ಲರನ್ನೂ ಮೀರಿಸ್ತಕ್ಕಂತಹ ನಾಯಕನಾಗಿ ಬೆಳಿತೀನಿ ಅಂಥೇಳಿ ಹೇಳ್ತಾರೆ. ಅವರ ಒಂದು ಆಸೆ ಆಗಿರಬಹುದು, ಆದರೆ ತಾನು ಹೇಳ್ತಕ್ಕಂಥ ಒಂದು ಮಾತಿನಲ್ಲಿ ತಾನು ನೀಡಿರ್ತಕ್ಕಂಥ ದೇಶದ ಒಂದು ಆಡಳಿತದಲ್ಲಿ ಯಾವ ರೀತಿಯಲ್ಲಿ ದೇಶ ಮತ್ತು ರಾಷ್ಟ್ರ ಸುಭದ್ರತೆಯಾಗಿ ಇರಲಿಕ್ಕೆ ಅವರು ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ಅವರನ್ನು ನಮ್ಮ ಈ ಭಾರತ ದೇಶದಲ್ಲಿ ಮಾಡಿರ್ತಕ್ಕಂತಹ 10 ವರ್ಷದ ಸಾಧನೆಗಳಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ನೀಡ್ತಕ್ಕಂಥ ಕೆಲಸ ಅವರು ಮಾಡ್ತಾರಂಥೇಳಿ ಹೇಳ್ತಾ ಇದ್ದೇನೆ.